ನಮಸ್ತೆ ವೀಕ್ಷಕರೇ, ವಿಶಾಲ ವಾಸ್ತವಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ತುಂಬಾ ದಿನ ಆಯ್ತು ಲೈವ್ ವಿಡಿಯೋಗೆ ಬಂದು. ಲೈವ್ ವಿಡಿಯೋ ಬಂದಿಲ್ಲ ಅಂತ. ಆದ್ರೆ ತುಂಬಾ ಜನ ಭಯ ಪಡ್ತಾರೆ ಲೈವ್ ವಿಡಿಯೋ ಕೊಡೋಕೆ ಅಂತ. ಅಯ್ಯೋ ನಮ್ದು ಹೆಂಗ್ ಗೊತ್ತಾಗ್ಬಿಡ್ತದೆ ನಮ್ ಪರ್ಸನಲ್ ಗೊತ್ತಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಲೈವ್ ವಿಡಿಯೋ ಕೊಡ್ತಾನೆ ಇಲ್ಲ ಜನ. ಸೊ ಇಲ್ಲಿ ಒಬ್ಬ ಪುಣ್ಯಾತ್ಮ, ಇಲ್ಲ ನನ್ಗಾಗಿರೋ ತೊಂದ್ರೆ ಇನ್ನೊಬ್ರಿಗೆ ಆಗ್ಬಾರ್ದು, ಗೌಡ್ರು ಆಗ್ಬಾರ್ದು ಅನ್ನುವಂತ ಧೈರ್ಯ ಮಾಡಿ ನಮ್ಗೆ ಇಲ್ಲೊಂದು ವಿಡಿಯೋ ಕೊಡೋಕೆ ಮುಂದೆ ಬಂದಿದ್ದಾರೆ. ಇದು ಏರಿಯಾ ಬಂದು ಸೊನ್ನೆನಹಳ್ಳಿ ಅಂತ ಊರು. ಇದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸೊನ್ನೆನಹಳ್ಳಿ ಅಂತ, ಶಿಡ್ಲಘಟ್ಟ ತಾಲೂಕು. ಇಲ್ಲಿ ವೆಂಕಟೇಗೌಡ ಅಂತ ಹೇಳ್ಬಿಟ್ಟು ಓನರ್ ಇವರು. ಸೊ ಇವರು ಸುಮಾರು ಯಾವ್ದೋ ಒಂದು ಚಿಕ್ಕ ಒಂದು ಮನೆ ಕಟ್ಟಬೇಕು ಅಂತ ಆಸೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಇದು ಮುಗಿತಾ ಇಲ್ಲ. ಕಾರಣ ಏನು ಅನ್ನುವಂತ ವಿಚಾರ ನಾನು ಪರಿಶೀಲನೆ ಮಾಡಿದಾಗ ಇಲ್ಲಿ ಯಾರೋ ಒಬ್ರು ಚಿಂತಾಮಣಿ ಕಡೆಯಿಂದ ವಾಸ್ತು ತಜ್ಞರು ಅಂತ. ಸೊ ಇವರು ಇದನ್ನ ಸ್ಕೆಚ್ ಹಾಕಿ ಬಂದಿದ್ದಾರೆ. ಆದ್ರೆ ಈ ಜಾಗ ಅವ್ರು ಹಾಕಿರೋದು ಏನ್ ಗೊತ್ತಾ, 90 ಡಿಗ್ರಿಗೆ ಹಾಕಿದ್ದಾರೆ. ಬಟ್ ಇದಿರೋದು 23 ಡಿಗ್ರಿ ಕ್ರಾಸ್ ಇದೆ. ಹಾಕಿದ್ದಾರೆ, ಎಲ್ಲ ಬರ್ಕೊಟ್ಬಿಟ್ಟಾರೆ. ಕ್ಷೇತ್ರಪಾಲುಗಳು ಹಂಗೆ ಇದಾಗುತ್ತೆ ಹಿಂಗಾಗುತ್ತೆ ಸೀಲ್ ಹಾಕಿ ಕೊಟ್ಟವ್ರೆ. ಬಟ್ ಇಲ್ಲಿ ಬಂದಿರೋದು ವಿಚಾರ ಇಲ್ಲಿ ಆತರ ಬಂದಿಲ್ಲ. 23 ಡಿಗ್ರಿಗೆ ಕ್ರಾಸ್ ಇದೆ ಜಾಗ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಈ ಮನೆ ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಮಾಡಿ? 10 ವರ್ಷದಿಂದ ಸರ್. 10 ವರ್ಷ. ಯಾಕೆ ಫಿನಿಶ್ ಮಾಡಕ್ ಆಗಿಲ್ಲ? ಕರೆಕ್ಟ್ ಆಗಿಲ್ಲ, ಫಿನಿಶಿಂಗ್ ಆಗ್ತಾ ಇಲ್ಲ. ಯಾಕೆ ಕರೆಕ್ಟ್ ಆಗಿಲ್ಲ? ಯಾಕೆ ಏನಾಗಿತ್ತು? ವಾಸ್ತುಗಳವ ಕೆಡ್ಸ್ ಕ್ಯಾಲ್ನರ್ ಕಿಕ್ಕವ್ರು ನಮ್ ನೋಡಿ, ಒಬ್ಬೊಬ್ಬ ವಾಸ್ತು ತಜ್ಞ ಬಂದು ಒಂದೊಂದು ರೀತಿ ಮಾಡಿ ಇವರಿಗೆ ತಲೆಯಲ್ಲಿ ಹುಳ ಬಿಟ್ಟು ಮನೆನ ಡೆಮಾಲಿಷ್ ಮಾಡ್ತೀನಿ ಅಂತ ತೀರ್ಮಾನ ತಗೊಂತ ಇದ್ರು. ಬೇಡ ಸ್ವಾಮಿ, ಬೇಡ, ದಯವಿಟ್ಟು ಆ ಕೆಲಸ ಮಾಡಬೇಡಿ ಅಂತ ನಾನು ಹೇಳಿದ್ದೇನೆ. ಬೇಡ, ಇದಕ್ಕೆ ಪರಿಹಾರ ಇದೆ, ಏನ್ ಮಾಡಿದ್ರೆ ಸರೋಗುತ್ತೆ ಅಂತ ನಾನು ಹೇಳಿದ್ದೀನಿ. ಏನೇನ್ ಮಾಡವ್ರೆ ಅಂತ ನಿಮಗೆ ತೋರಿಸ್ತೀನಿ, ದಯವಿಟ್ಟು ಬನ್ನಿ. ಬನ್ನಿ ಸರ್, ಬನ್ನಿ ತೋರಿಸ್ತೀನಿ. ಏನ್ ನಿಮ್ಗೆ ಆಕ್ಚುಲಿ ಪ್ರಾಬ್ಲಮ್ ಏನಂತ ನಿಮ್ಗೆ ಗೊತ್ತಾ? ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ಇಲ್ಲಿ ಇದು ಅಗ್ನಿಮೂಲೆ ಸರ್. ಇದು ಈಗ ಈ ಕಡೆಯಿಂದ ತೋರಿಸಿದ ನೋಡಿ, ಇದು ಅಗ್ನಿಮೂಲೆ. ಈ ಅಗ್ನಿಮೂಲೆ ನೋಡಿ ಸುಮಾರು ಇಲ್ಲ ಅಂದ್ರೆ ಒಂದು 12 ಅಡಿ ಬೆಳೆಸಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವಾಗ ಅಗ್ನಿಮೂಲೆ ಬೆಳೆಸ್ಬಿಟ್ಟು ಬ್ಲಾಕ್ ಮಾಡಿದ್ದಾರೆ, ಇವಾಗ ಇದೊಂದು ಎಷ್ಟು ಹಾಕಿದ್ರು ವೆಸ್ಟ್ ಆಯ್ತು. ನಾವು ಅದಕ್ಕೆ ಪರಿಹಾರ ಏನ್ ಕೊಟ್ಟಿದ್ದೀವಿ, ಈ ಅಗ್ನಿಮೂಲೆ ತೆಗೆದು ಅಗ್ನಿಮೂಲೆ ಓಪನ್ ಮಾಡಕ್ ಹೇಳಿದ್ದೀನಿ. ಓಪನ್ ಮಾಡಕ್ ಹೇಳಿದ್ದೀನಿ. ಇದನ್ನ ಓಪನ್ ಮಾಡಿ ಫ್ರೀ ಮಾಡ್ಬಿಟ್ಟು ಮಾಡ್ಕೊಳ್ರಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದೀನಿ. ನಂಬರ್ 2, ವಾಯುಮೂಲೆನೂ ಅದೇ ತರ ಮಾಡಿದ್ದಾರೆ ನೋಡಿ. ಬನ್ನಿ ತೋರಿಸ್ತೀನಿ. ಹಾಗೆ ವಾಯುಮೂಲೆ ಬನ್ನಿ. ವಾಯುಮೂಲೆನೂ ಬ್ಲಾಕ್ ಮಾಡಿಬಿಟ್ಟಾರೆ ನೋಡಿ. ಈ ಕಡೆ ಬನ್ನಿ, ಇಲ್ಲಿಂದ ಬನ್ನಿ. ಇದು ನೋಡಿ, ಇದು ಕೂಡ ವಾಯುಮೂಲೆನೂ ಬ್ಲಾಕ್ ಆಗ್ಬಿಟ್ಟದೆ. ಎಕ್ಸ್ಟೆಂಡ್ ಮಾಡ್ಕೊಂಡು ಬ್ಲಾಕ್ ಮಾಡ್ಕೊಂಡ್ಬಿಟ್ಟಾರೆ. ಇದಕ್ಕೂ ಕೂಡ ಓಪನ್ ಮಾಡ್ಕೊಡಕ್ಕೆ ಹೇಳಿದ್ದೀನಿ ನಾನು, ಓಪನ್ ಮಾಡಕ್ಕೆ ಹೇಳಿದ್ದೀನಿ. ವಾಯುಮೂಲೆ ಸುತ್ತಲೂ ಕಾಂಪೌಂಡ್ ಬೇಕು, ಕಾಂಪೌಂಡ್ಗೆ ಜಾಗ ಕೊಟ್ಟಿದ್ದಾರೆ, ಒಳ್ಳೇದದು. ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಹಿಂದೆ ಹೋಗಿ, ಹಂಗೆ ಹಿಂದೆ ಹೋಗಿ ನೋಡಿ ಸರ್. ಇದು ಉತ್ತರಕ್ಕೆ ಬರ್ತಾ ಇದೆ. ಇದು ನಾವೇನು ಮಾಡಕ್ ಆಗ್ತಾ ಇಲ್ಲ, ಹೊಡೆಯಕ್ಕೆ ಹೋದ್ರೆ ಲಕ್ಷಾಂತರ ರೂಪಾಯಿ ಆಗ್ತದೆ. ಇದು ಉತ್ತರ ಅಂದ್ರೆ 23 ಡಿಗ್ರಿಗೆ ಇದೆ. ಇದು ಈಶಾನ್ಯ ತೋರಿಸ್ತಾ ಇದೆ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಇದು ಉತ್ತರ ಅಂತ ಬರ್ತಾ ಇದೆ. ಇದನ್ನ ನಾನು ಏನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಇದನ್ನ ನ್ಯೂಟ್ರಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಇದು ಓಪನ್ ಆಗ್ಬೇಕು, ಬೇರೆ ವಿಧಿ ಇಲ್ಲ. ರೈಟ್. ಮತ್ತೆ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಇನ್ನೊಂದು ಪಾಯಿಂಟ್ ತೋರಿಸ್ತೀನಿ. ಹಾಗೇ ಬನ್ನಿ. ಹೀಗೆ ಬನ್ನಿ. ಈಗ ಈ ಮನೆಗೆ ಈ ಜಮೀನೆಲ್ಲ ಇವ್ರದೇನೆ. ಯಾವುದು? ಈ ಜಮೀನು ಮುಂದೆ ಇರೋ ಜಾಗ ಇದೆಯಲ್ಲ, ಒಂದು ಸೈಟ್ ಅಷ್ಟು ಜಾಗ ಇದೆಯಲ್ಲ, ಇವ್ರೇನ್ ಮಾಡ್ತಾರೆ ನೋಡಿ, ಅಲ್ಲಿ ಗಾಡಿಗಳು ನಿಂತಿದೆಯಲ್ಲ, ಆ ಮಣ್ಣುಗುಡ್ಡೆ ಇದೆಯಲ್ಲ, ಆ ಮಣ್ಣುಗುಡ್ಡೆ ಸಂಪು ಮಾಡವ್ರೆ. ಅದು ಪೂರ್ವ ಅಗ್ನಿಮೂಲೆ ತೋರಿಸ್ತಾ ಇದೆ. ಪೂರ್ವ ತೋರಿಸ್ತಾ ಇರೋದು ನೋಡಿ, ಆ ಟ್ರಾಲಿ ಇರುವ ಜಾಗದಲ್ಲಿ, ಸೊಪ್ಪಿರೋ ಜಾಗದಲ್ಲಿ, ಹುಲ್ಲಿರೋ ಜಾಗದಲ್ಲಿ. ಆದ್ರೆ ಇದು ಬಂದು ಅಗ್ನಿಮೂಲೆ ತೋರಿಸ್ತಾ ಇದೆ. 23 ಡಿಗ್ರಿ ಕ್ರಾಸ್ ಇದೆ. ಅಗ್ನಿಮೂಲೆಯಲ್ಲಿ ಸಂಪು ಮಾಡವ್ರೆ. ಇದು ಪೂರ್ವ ಅಂತ ಮಾಡವ್ರೆ, ಅದು ಅಗ್ನಿಮೂಲೆಗೆ ಹೋಗುತ್ತೆ. ಅದಕ್ಕೆ ಈ ಜಾಗಕ್ಕೆ ಅಲ್ಲಿ ಸಂಪು ನಿಷಿದ್ಧ. ಅದು 100ಕ್ಕೆ 100 ನಿಷಿದ್ಧ, ಆಗಬಾರದು. ರೈಟ್. ಇದನ್ನ ಮುಚ್ಚಕ್ ಹೇಳಿದ್ದೀನಿ. ಓಕೆನಾ? ಮತ್ತೆ ಈ ಜಾಗವೆಲ್ಲನೂ ಇವರದ್ದೇ ಆಗಿರೋದ್ರಿಂದ ಇದಕ್ಕೆ ಅಗ್ನಿಮೂಲೆ ಅಂತ ಹೇಳ್ಬಿಟ್ಟು ಪಿಟ್ಗುಂಡಿ ಮಾಡಿದ್ದಾರೆ. ಮಾಡಿದಿರಿ. ಈ ಪಿಟ್ಗುಂಡಿನ ಕ್ಲೋಸ್ ಮಾಡ್ಬೇಕು. ಈ ಡೆಡ್ ಎಂಡ್ ಏನೈತೆ ಆಚೆ ಕಡೆ ಕೊಡ್ಬೇಕು. ಇದನ್ನ ಕ್ಲೋಸ್ ಮಾಡಿ. ಓಕೆ? ಯಾಕಂದ್ರೆ ಈ ಹಸುಗಳಿಗೆ ಇದು ಕುಬೇರ್ ಮೂಲೆ, ನೈಋತ್ಯ. ರೈಟ್. ಇದನ್ನಾಯ್ತಾ? ಮತ್ತೆ ಸುತ್ತಲೂ ಕಾಂಪೌಂಡ್ ಮಾಡ್ಕೊಂಡು, ಕಾಂಪೌಂಡ್ ಒಳಗಡೆನೆ ನಿಮ್ಮ ಮನೆ ಇರಬೇಕು.
ಓಕೆನಾ? ನಿಮ್ಮ ಮನೆಯನ್ನ ನೀವು ಸುತ್ತಾಕ್ಬೇಕು. ನೀವು ನಿಮ್ಮ ಮನೆಯನ್ನು ಸುತ್ತಿಲ್ಲ ಅಂದ್ರೆ ಕಂಡೋರ್ ಸುತ್ತಾಕ್ತಾರೆ ಅಂತ. ಓಕೆನಾ? ಈಗ ಇದೇ ತರ ಬನ್ನಿ, ಹಾಗೆ ಬನ್ನಿ, ತೋರಿಸ್ತೀನಿ ಏನೇನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ. ಇದು ವಾಸ್ತು ಕೊಡ್ಬೇಕಾಗಿರೋದು ಈ ತರ ಅಲ್ಲ, ತಪ್ಪು. ಇದೇನಾಗಿದೆ ಅಂದ್ರೆ, ಹಾಗೆ ಬನ್ನಿ ಸರ್, ಇನ್ನೊಂದು ತೋರಿಸ್ತೀನಿ ನೋಡಿ. ನಾನು ಹೇಳ್ತಾ ಇದ್ದೀನಿ ಪದೇ ಪದೇ, ದಕ್ಷಿಣ ಇದು ದಕ್ಷಿಣ ಡಿಗ್ರಿ ಪ್ರಕಾರ ದಕ್ಷಿಣನೇ ಇರುತ್ತೆ. ದೇವ್ರ ಮನೆ ಇಲ್ಲಿ ಇರಬಾರ್ದು. ನಾನು ಮೊದಲೇ ಹೇಳಿದ್ದೀನಿ, ಟೋಟಲಿ ಕೈ ಬಾಯಿ ಅಂಟಲ್ಲ, ಗಂಡಸರು ಅಪ್ರಯೋಜಕರಾಗ್ತಾರೆ ಅಂತ. ಆಯ್ತಲ್ಲ, ಇಲ್ಲಿ ಗಂಡಸರನ್ನ ಅಪ್ರಯೋಜಕನನ್ನು ಮಾಡ್ಬಿಡ್ತದೆ. ಇದನ್ನು ತೆಗಿಬೇಕು ಅಂತ ಹೇಳಿದ್ದೀನಿ. ಬೇಕಂದ್ರೆ ಒಂದು ದೊಡ್ಡ ರೂಮೇ ಬರ್ತದೆ, ತೆಗೀರಿ ಫಸ್ಟ್. ರೈಟ್? ನೆಕ್ಸ್ಟ್, ನೈಋತ್ಯದಲ್ಲಿರೋ ರೂಮ್ ನೋ ಪ್ರಾಬ್ಲಮ್. ಇಲ್ಲಿ ವಾಯು ಮೂಲೆಯಲ್ಲಿರೋದು ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ಗೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟವ್ರೆ. ಇಲ್ಲಿ ಸನ್ಯಾಸಿಗಳಾಗ್ಬಿಡ್ತಾರ ಸರ್, ಹುಷಾರಾಗಿರ್ಬೇಕು. ಇದಕ್ಕೆ ದೇವ್ರ ಮೂಲೆಯಲ್ಲಿ ಬಾಗಿಲು ಇಟ್ಕೊಡ್ರಿ. ಓಕೆ ಸರ್. ಓಕೆ, ಇದನ್ನು ಕ್ಲೋಸ್ ಮಾಡ್ಕೊಂಡು ಇಲ್ಲಿ ನೀವು ದೇವ್ರ ಮನೆ ಮಾಡ್ಕೊಂಡು ಟಿವಿ ಇಟ್ಕೊಡ್ರಿ. ಇದು ಇಷ್ಟ ಆಗ್ಲಕೊಂಡು ದೇವ್ರ ಮನೆ ವಿತ್ ಟಿವಿ ಮಾಡ್ಕೊಡಿ. ರೈಟ್? ಸರಿ. ಆವಾಗ ನಿಮಗೆ ಇದು ಇನ್ನೊಂದು, ಇಲ್ಲಿ ಒಂದು ಸಜ್ಜ ಇಕ್ತಾರೆ. ಸುಮಾರು ಇಲ್ಲಾಂದ್ರೆ ಒಂದು 5 ಅಡಿ ಅಗಲ ಟೋಟಲಿ ಸಜ್ಜ ಆಗ್ಬಿಟ್ಟಾರೆ ವೆಯ್ಟ್ಗೆ. ಇದು ತೆಗೀರಿ, ಯಾಕಂದ್ರೆ ಇಲ್ಲಿ ಮಲ್ಗೋದು ಹೇಗೆ, ತೆಗಿಲೇಬೇಕು. ಕ್ಲಿಯರ್? ಇದು ವಾಸ್ತು ಮಾಡಬಾರ್ದೆಲ್ಲ ಹೇಳ್ಬಿಟ್ಟು ಅಧ್ವಾನ ಮಾಡಾಕಿದ್ದಾರೆ. ದಯವಿಟ್ಟು ಹೇಳ್ತೀನಿ, ಒಬ್ರು ಹೊಡೆದು ಇನ್ನೊಬ್ರು ಕಟ್ಸೋದು, ಈ ತರ ಮಾಡಿ ನಮ್ಮ ಸಮಾಜದಲ್ಲಿ ವಾಸ್ತು ಅವ್ರಿಗೆ ಮರ್ಯಾದೆ ಇಲ್ದಿರ ಆಗ್ಬಿಟ್ಟದೆ. ಇಂಥ ಕೆಲಸಗಳು ಮಾಡೋದನ್ನ ಬದಲು ಚಪ್ಪಲಿ ಮಾರಿ, ಓಕೆ, ಇಲ್ಲ ಬಾತ್ರೂಮ್ಗಳು ಕ್ಲೀನ್ ಮಾಡ್ರಿ, ದುಡ್ಡು ಕೊಡ್ತಾರೆ. ಇಲ್ಲ ಪಾನಿಪುರಿ ಮಾರಿ, ಇಲ್ಲ ತರಕಾರಿ ಮಾರಿ, ಈ ತರ ಕೆಲಸ ಮಾತ್ರ ಯಾರು ಮಾಡಬೇಡಿ. ಅರ್ಥ ಆಯ್ತಲ್ಲ? ಈ ದರಿದ್ರ ಕೆಲಸಗಳು ಮಾಡಿದ್ರೆ ನಿಮ್ಮ ಮಕ್ಕಳು ಉದ್ಧಾರ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈ ತರ ವಾಸ್ತುಗಳು ಕೊಡಬಾರ್ದು. ಇದನ್ನ ನಾನು ಪ್ರಿಂಟ್ ಔಟ್ ಕೂಡ ಡಿಸ್ಪ್ಲೇ ಮಾಡ್ತೀನಿ. ಬಿಡೋದಿಲ್ಲ, ಯಾರನ್ನೂ ಬಿಡೋದಿಲ್ಲ ನಾನು. ಅದೇನಾದ್ರೂ ಆಗ್ಲಿ, ಯಾರನ್ನೂ ಬಿಡೋದಿಲ್ಲ. ಅರ್ಥ ಆಯ್ತಲ್ಲ? ಇದು ವಾಸ್ತು ಅಲ್ಲ. ಇದು ಕೊಟ್ಟಿರೋದು 0 ಡಿಗ್ರಿ ಕೊಟ್ಟವ್ರೆ. ಇಲ್ಲಿ ನೋಡಿದ್ರೆ ಇಲ್ಲಿ ಬಂದಿದ್ರಂತೆ 23 ಡಿಗ್ರಿ ಬರ್ತಾ ಇದೆ. ಇದು ವಾಸ್ತು ಕೊಡೋಣ? ಏನ್ರಿ ಕಲ್ತಿದ್ದೀರಾ ನೀವು? ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ಯಾರ್ರಿ ನಿಮ್ಗೆ ಕಲ್ಸ್ಕೊಟ್ಟಿದ್ದು ವಾಸ್ತು? ಏನ್ರಿ ಯೋಗ್ಯತೆ ಇದೆ ನಿಮ್ಗೆ ವಾಸ್ತು ಹೇಳಕ್ಕೆ? ಮನ ಮರ್ಯಾದೆ ಇಲ್ವಾ ನಿಮ್ಗೆ? 10 ವರ್ಷ ಆಗಿದೆ ಅಂತ ಹೇಳ್ತಾರೆ ಇದನ್ನ ಕಟ್ಟಿ. JCB ತಗೊಂಡ್ಬಂದು ಹೊಡೆದ್ ಬಿಡ್ತೀನಿ ಅಂತ ಹೇಳ್ತಾವ್ರೆ. ಮನ ಮರ್ಯಾದೆ ಇದೆ ನಿಮ್ಗೆ? ಕೇಳ್ಕೊಂಡ್ರೆ ಹೆಂಗಿರ್ತೀರಾ ನೀವು? ಹೊಟ್ಟೆಗೆ ಏನ್ ತಿಂತೀರಾ ನೀವು? ವಾಸ್ತು ನೋಡೋರ ನೀವು? ಇವರಿಗೆ ಕರ್ಮ. ಸರ್ ಹೇಳ್ತೀನಿ ಕೇಳಿ, ಇದು ಯಾಕೆ ಇದೆಲ್ಲ ಈ ತರ ಬರ್ತಾರೆ, ಕಳ್ರು ಯಾಕೆ ಬರ್ತಾರೆ ವಾಸ್ತುರು ಅಂತ ನಿಮ್ಗೆ ಒಂದು ವಿಚಾರ ಹೇಳ್ತೀನಿ. ನೀವು ಇದೆಲ್ಲ ನಾನು ವಿಚಾರಣೆ ಮಾಡ್ತಾ ನನಗೆ ಬಂದಂತ ಕರ್ಮ ಸಿದ್ಧಾಂತದಲ್ಲಿ ಸಿಕ್ಕಿರುವಂತಹ ವಿಚಾರ ಬಂದಿರೋದು ಏನಂತಂದ್ರೆ, ಹಳೆ ಮನೆ ಚೆನ್ನಾಗಿಲ್ಲ ಅಂದ್ರೆ ಹೊಸ ಮನೆ ಯಾವತ್ತೂ ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಹಳೆ ಎಲ್ಲಾದ್ರೂ ಒಂದು ಬೋರ್ವೆಲ್ ಹಾಕಿರ್ತೀರಿ, ಅಲ್ಲಿ ಉಪ್ಪು ನೀರು ಬರ್ತಾ ಇರ್ತದೆ. ನೀವು ನಿಮ್ಮ ಜಮೀನಿಗೆ ಮೋಟರ್ ಹಾಕೊಂಡು ಪೈಪ್ ಹಾಕೊಂಡು ಹೋಗ್ತಾರೆ, ಅಲ್ಲಿ ಉಪ್ಪು ನೀರು ಬರ್ತದ, ಜಮೀನಿಗೆ ಒಳ್ಳೆ ನೀರು ಬರ್ತದೆ, ಸಿಹಿ ನೀರು ಬರ್ತದ? ಉಪ್ಪು ನೀರೇ ಬರ್ತದೆ ಸರ್. ಉಪ್ಪು ನೀರೇ ಬರ್ತದೆ. ಕಾರಣ ಏನ್ ಹೇಳಿ? ಉಪ್ಪು ನೀರು ಸಿಕ್ಕ ಉಪ್ಪು ನೀರು ಬರ್ತದೆ. ಹಂಗೆ ಹಳೆ ಮನೆ ಚೆನ್ನಾಗಿದ್ರೆ ನೀವು ಹಳೆ ಮನೆ ಇಲ್ಲೂ ಚೆನ್ನಾಗಿರ್ತೀರಿ. ಅಲ್ಲಿ ಒಂದ್ ಸಮಸ್ಯೆ ಮಾಡಿದ್ರು ಸರ್ ನಮ್ ತಾತ ಅವರು. ಮನೆಯಲ್ಲೇ ಬಾಯಿ ಇದ್ರೆ ಬಾಯಿ ಕ್ಲೋಸ್ ಮಾಡಿದಿರೋ ಬಾಯಿ ಮಕ್ಕಳು ಹಾಕ್ಬಿಟ್ಟು ಮುಚ್ಚಿಕ್ ಬಿಟ್ಟಿತ್ತು. ಆದ್ರೂ ವಾಸ್ತು ಏನಾಗಿದೆ ಇವಾಗ? ಹಳೆ ಮನೆ ಏನಾಗಿದೆ? ಆಮೇಲೆ ಯಾರೋ ನಮ್ ಕೇಳಿದ್ ಹಿಂಗೆ ನಿಮ್ ಮನೆ ಹಿಂಗೆ ಐತೆ ನೋಡ್ರಿ ಅಂತ. ನಮ್ಮ ಮನೆಯವ್ರ ಹಿರಿಯರು ಕೇಳೋದನ್ನು ಇತ್ತು, ನಮ್ಮ ಮನೇಲಿ ಒಂದ್ ಬಾಯಿ ಐತೆ ಅಂದ್ರೆ. ಆಮೇಲೆ ಅದನ್ನ ಓಪನ್ ಮಾಡಿ ನಾನು ಕ್ಲೋಸ್ ಮಾಡಾಕಿ. ಆಯ್ತು, ವಾಸ್ತು ಹೇಗಿದೆ? ಹೇಗೈತೆ ಸರ್ ಅದು ನಾವಿದ್ರೆ? ಹಳೆ ಮನೆಯನ್ನು ಈ ರೀತಿ ಶಿಥಿಲಾವಸ್ಥೆಯಲ್ಲಿ ಇಟ್ಟು ನಾನು ಸಕ್ಸಸ್ ಆಗಿಬಿಡ್ತೀನಿ, ನನಗೆ ಒಳ್ಳೇದಾಗ್ಬಿಡುತ್ತೆ, ನಾನು ಒಳ್ಳೆ ಆಯ ಹಾಕೋತೀನಿ, ಒಳ್ಳೆ ಆಯದಿಂದ ಸಿಂಹಾಯನೋ ಗಜಾಯನೋ ವೃಷಭಾಯನೋ ಅಥವಾ ಧ್ವಜಾಯನೋ ಒಳ್ಳೆ ಆಯದಿಂದ ಮನೆ ಕಟ್ಬಿಡ್ತೀನಿ, ನಾನು ಸಕ್ಸಸ್ಸು ಚೆನ್ನಾಗಿರ್ತೀನಿ ಅನ್ನೋ ಭ್ರಮೆಯಲ್ಲಿ ನೀವಿದ್ರೆ ಆ ಭ್ರಮೆಯಿಂದ ಹೊರಗೆ ಬನ್ನಿ. ಹೊಸ ಹಳೆ ಮನೆಯನ್ನು ಈ ರೀತಿಯಾಗಿ ನಾವು ಅನಾಥವಾಗಿ ಬಿಟ್ಟು ಹೊಸ ಮನೆ ಕಟ್ಟಿ ಸಂಭ್ರಮಿಸ್ತೀನಿ ಅನ್ನೋ ಭ್ರಮೆಯಲ್ಲಿದ್ದರೂ ಕೂಡ ಆ ಭ್ರಮೆಯಿಂದ ಹೊರಗಡೆ ಬನ್ನಿ. ಯಾಕಂತಂದರೆ ಹಳೆಯ ಮನೆ ಅನ್ನುವಂಥದ್ದು ತಾಯಿ ಸಮಾನ. ನಮ್ಮನ್ನು ಹೆತ್ತ ತಾಯಿ ಒಬ್ಬಳಾದರೆ ನಮ್ಮನ್ನು ಹೊತ್ತ ತಾಯಿ ಈ ಮನೆ ಅಂತ ಹೇಳ್ಬೋದು. ಅದಕ್ಕಾಗಿ ಹಳೆಯ ಮನೆಯನ್ನು ಅನಾಥವಾಗಿ ಬಿಟ್ಟು ನೀವು ಈ ರೀತಿಯಾಗಿ ಅದನ್ನು ಶಿಥಿಲಾವಸ್ಥೆಗೆ ಬಿಟ್ಟು ಅದನ್ನು ಇಷ್ಟು ನಿಕೃಷ್ಟವಾಗಿ ನೋಡಿಕೊಂಡಾಗ ನಿಮ್ಮ ಜೀವನವೂ ಅಷ್ಟು ನಿಕೃಷ್ಟ ಆಗುತ್ತೆ. ನೀವು ಕಣ್ಣೀರಲ್ಲಿ ಪ್ರತಿದಿನ ಕೈ ತೊಳಬೇಕಾಗ್ಬರುತ್ತೆ. ಈ ರೀತಿಯಾದ ಮನೆಗಳಿದ್ದಾಗ ಅವುಗಳಿಗೆ ಸೂಕ್ತ ಶಾಸ್ತ್ರೋಕ್ತ ಸಂಸ್ಕಾರಗಳನ್ನು ಮಾಡಿ ಆದ ನಂತರವೇ ಹೊಸ ಮನೆಯನ್ನು ಕಟ್ಟುವಂತಹ ಒಂದು ಕೆಲಸಕ್ಕೆ ಕೈ ಹಾಕಿ ಅಂತ ಈ ಮೂಲಕ ನಿಮಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ.
ಹಾ ಅಷ್ಟೇ ನಮ್ಗೆ ಗೊತ್ತು. ಆದ್ರೆ ಅಲ್ಲಲ್ಲ ನಾನು ಹೇಳುದು ಹಂಗಲ್ಲ. ವಾಸ್ತು ಚೆನ್ನಾಗಿಲ್ಲ ಅಂತಂದ್ರೆ ಸರಿ ಮಾಡ್ಬೇಕು, ಇಲ್ಲ ಡೆಮಾಲಿಷ್ ಮಾಡಿ ಆ ಋಣಭಾರವನ್ನ ತೀರಿಸೋದು ಹೇಗೆ ಅಂತ ನಾನು ಯೂಟ್ಯೂಬ್ ಅಲ್ಲಿ ಕೊಟ್ಟಿರ್ತೀನಿ. ಋಣಭಾರವನ್ನ ತೀರಿಸಿಯೇ ನೀವು ಇದಕ್ಕೆ ಕೈ ಹಾಕ್ಬೇಕು, ಇಲ್ಲಾಂದ್ರೆ ಕಳ್ಳರು ಕಾಕರೇ ಬರ್ತಾರೆ ಈ ಮನೆಗೆ ವಾಸ್ತು ಹೇಳಕ್ಕೆ. ಸರಿ ಸರ್, ಅರ್ಥ ಆಯ್ತಲ್ಲ? ಓಕೆ. ಈ ತರ ಮಾಡಿದ್ರೆ ಮಾತ್ರನೇ ಭಗವಂತ ನಿಮಗೆ ದಾರಿ ತೋರಿಸ್ತಾನೆ. ಋಣಭಾರ ತೀರ್ಸೋದು ಕೂಡ ನಾನು ಯೂಟ್ಯೂಬ್ ಅಲ್ಲಿ ಕೊಟ್ಟಿದ್ದೀನಿ. ನಾನು ನಿಮಗೆ ಆ ವಿಡಿಯೋ ಕೂಡ ಬೈ ಚಾನ್ಸ್ ನಿಮ್ಗೆ ಕಳ್ಸಿಕೊಟ್ರೆ ನೀವು ನೋಡಿ ಅದನ್ನ ಋಣಭಾರ ತೀರಿಸಿ ಡೆಮಾಲಿಷ್ ಮಾಡಿ ಶುದ್ಧಿ ಕಾರ್ಯ ಮಾಡೋದು ಕೂಡ ವಿಡಿಯೋ ಕಳಿಸ್ತೀನಿ. ಮತ್ತೆ ನಾನು ಶುದ್ಧಿ ಕಾರ್ಯ ಮಾಡೋದು ನಿಮ್ಗೆ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಇಂಥ ವಿಚಾರಗಳು ದಯವಿಟ್ಟು ಹೇಳ್ತೀನಿ, ನಂಬಬೇಡಿ. ಯಾರಾದ್ರೂ ನಿಮಗೆ ವಾಸ್ತು ಹೇಳಕ್ ಬಂದ್ರೆ ನಿನಗೆ ಏನ್ ಯೋಗ್ಯತೆ ಇದೆ, ವಾಸ್ತು ಹೇಳಕ್ಕೆ ಏನ್ ಸರ್ಟಿಫಿಕೇಟ್ ಇದೆ ಅಂತ ದಯವಿಟ್ಟು ನಿಮ್ಮಂತವ್ರು ಕೇಳ್ಬೇಕು ಸರ್. ಯಾಕಂದ್ರೆ ಸುಮ್ನೆ ನೀವು ಇದ್ ಮಾಡಲ್ಲ. ಯಾಕಂದ್ರೆ ಲಕ್ಷಾಂತರ ಬಂಡವಾಳ 10 ವರ್ಷಗಳಿಂದ ನೀವು ಕಟ್ಟಿ ಏನ್ ಸರ್ ಕಟ್ಟಿದ್ರು? 1 ವರ್ಷದಲ್ಲಿ ಕಟ್ಬೋದು ಈ ಮನೆ. ಮನೆ ಕಟ್ಬೋದಾಗಿತ್ತಂದ್ರೆ ಇಲ್ಲಿ ನೋಡಿ ಇನ್ನ ಎಲ್ಲಿದೆ ಮತ್ತೆ ಯಾಕೆ ಕಟ್ಟಿಲ್ಲ? ಹಾಳಾಗೋಗಿರೋದು ಇವರು ವಾಸ್ತುವಿಂದಲೇ, ಬೇರೆ ಯಾರಿಂದಲಲ್ಲ, ವಾಸ್ತುವಿಂದಲೇ ಹಾಳಾಗೋಗಿರೋದು. ಇದು ಇಂಜಿನಿಯರ್ ಪ್ಲಾನಿಂಗ್ ಅಲ್ಲ, ಇದು ಕೈಯಲ್ಲಿ ಹಾಕಿರೋದು. ಇವ್ರು ಅಂತ ಅವ್ರ ತಿರುಬಾಕಿಗಳು ಇವರು. ಇವ್ರು ಅವ್ರ ಕರ್ಮಗಳೆಲ್ಲ ತಗೊಂಬಂದು ಇವ್ರಿಗೆ ಹಾಕ್ಬಿಟ್ಟು ಇವ್ರ ಪಾಪ ಹೆಂಗೆ ಮನೆ ಸಂಸಾರ ಮಾಡೋದಾದ್ರೆ ಹೇಗೆ, ಜೀವನ ಮಾಡೋದಾದ್ರೂ ಹೇಗೆ? ಈ ತರ ಯಾರಿಗೂ ಕೊಡಬೇಡಿ ದಯವಿಟ್ಟು ಹೇಳ್ತೀನಿ. ಇನ್ನೊಂದು ಪ್ರಾಬ್ಲಮ್ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಏನಾಗಿದೆ ಅಂದ್ರೆ ಈ ಬಾಗಿಲು ಟಚ್ ಆಗ್ತಾ ಇಲ್ಲ. ಯಾರ ಮನೆಯಲ್ಲಿ ಬಾಗಿಲು ಟಚ್ ಆಗ್ತಾ ಇಲ್ಲ ಗೋಡೆಗೆ, ಅಪ್ರಯೋಜಕ ಗಂಡಸರು ಅಷ್ಟೇ ಇಲ್ಲಿ. ಅರ್ಥ ಆಯ್ತಲ್ಲ? ನಾನು ಅದಕ್ಕೆ ಹೇಳಿದ್ದೀನಿ ನೋಡಿ, ಮಾರ್ಕ್ ಮಾಡ್ಕೊಟ್ಟಿದ್ದೀನಿ. ಅದೇ ಬಾಗಿಲು ಹಾಕ್ಬೇಕು. ಇದೇ ಬಾಗಿಲು ನೇರವಾಗಿ ಆ ಬಾಗಿಲು ಬರುತ್ತೆ. ಯಾವ್ದು? ಬೆಡ್ರೂಮ್ಗೆ, ವಾಯುಮಲೆಯಲ್ಲಿರೋ ಬೆಡ್ರೂಮ್ಗೆ ಇಂಚುಗಳ ಲೆಕ್ಕದಲ್ಲಿ ಕೊಟ್ಟಿದ್ದೀನಿ. ಕ್ಲಿಯರ್ ಅಲ್ವಾ? ಅದೇ ತರ ಬಾಗಿಲಿಟ್ಟು ಬೇಗ ಗುರುಪ್ರವೇಶ ಮಾಡಿ ನನಗೆ ಬೇಗ ಇನ್ವಿಟೇಷನ್ ಕಳ್ಸ್ಕೊಡ್ರಿ. ನನ್ನ ಭಗವಂತ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಬ್ಲೆಸ್ಸಿಂಗ್ ಮಾಡೋಕೆ ಓಕೆ ನನ್ನ ಆರಾಧ್ಯ ದೇವಿಗೆ ಕೇಳ್ಕೊಂತೀನಿ. ಓಕೆ ಸರ್, ಓಕೆನಾ? ಒಳ್ಳೇದಾಗ್ಲಿ ವೀಕ್ಷಕರೇ. ಇದಾಯ್ತು ಇವತ್ತು ವಿಶಾಲ ವಾಸ್ತು ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರುವಂತಹ ಪ್ರಾಬ್ಲಮ್ಸ್. ನೀವು ಅಷ್ಟೇ ವೀಕ್ಷಕರಿಗೆ ನಾನು ಒಂದು ವಿಚಾರ ಹೇಳೋದಷ್ಟೇ. ಅಮಾಯಕ ಪಾಪ ಗೌಡ್ರು ಆದ್ರೂ ಅಮಾಯಕ. ಇಂಥವ್ರಿಗೆಲ್ಲ ಮೋಸ ಮಾಡುವಂತಹ ಈ ದರಿದ್ರ ವಾಸ್ತು ಏನಕ್ಕೆ ಬೇಕು? ನಿಮ್ಗೆ ಆಗುತ್ತಾ ಮಾಡಿ, ಒಳ್ಳೇದು ಮಾಡಿ, ಇಲ್ಲ ಸುಮ್ಮನೆ ಇರಿ. ಆಗಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಬೇಡಿ. ಅರ್ಥ ಆಯ್ತಲ್ಲ? ತುಂಬಾ ಬೇಜಾರಿನ ಸಂಗತಿಗಳು. ನೋಡಿ, ಇವರು ಒಂದು ವಿಡಿಯೋ ಕೊಡಿ, ನನ್ಗೆ ಆಗಿರೋ ಮೋಸ ಬೇರೆ ಯಾರಿಗೂ ಬೇಡ. ದಯವಿಟ್ಟು ಇದನ್ನ 4 ಜನಕ್ಕೆ ಹಂಚಿರಿ, ಗೊತ್ತಾಗ್ಲಿ ತುಂಬಾ ಮೋಸ ಆಗ್ಬಿಟ್ಟಿದೀನಿ ಅಂತ ಇವ್ರು ಹೇಳಿದಕ್ಕೆ, ಧೈರ್ಯ ಕೊಟ್ಟು ಹೇಳಿದಕ್ಕೆ ನಂಗೆ ತುಂಬಾ ಸಂತೋಷ ಆಯ್ತು. ಪಬ್ಲಿಸಿಟಿ ಕೊಡೋಣ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮ ಅಭಿಪ್ರಾಯ ನನಗೆ ತಿಳಿಸಿ. ದಯವಿಟ್ಟು ಫೋನ್ ಮಾಡಿ ತಿಳಿಸಿ. ಓಕೆ, ಯಾರಾದ್ರೂ ಆಗ್ಲಿ, ಮುಲ್ಲಜ್ಜ ನೋಡಿದ್ರು ಫೋನ್ ಮಾಡಿ ಇಲ್ಲ ಫೋನ್ ಮಾಡಿ ನಾನು ಮಾತಾಡ್ತೀನಿ. ಓಕೆ, ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದಿನ ಒಂದು ಸ್ಪೆಷಲ್ ಎಪಿಸೋಡ್ ಅಲ್ಲಿ ಬರ್ಬೇಕು ಅಂತಿದ್ದೀವಿ. ಓಕೆ, ನಿಮ್ಮ ಆಶೀರ್ವಾದ ನಮ್ಗಿರ್ಲಿ ಅಂತ ಕೇಳ್ಕೊಂತ ಓಕೆ ಎಲ್ಲರಿಗೂ ಒಳ್ಳೇದಾಗ್ಲಂತ. ಓಕೆ, ಧನ್ಯವಾದಗಳು, ನಮಸ್ಕಾರ.